ನಿಮಗೆ ಬಡತನ ಸದಾ ಅಂಟಿಕೊಂಡೇ ಇರಲು, ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿ ನೆಲೆಸದೇ ಇರಲು, ಕಷ್ಟದ ಮೇಲೆ ಮಹಾ ಕಷ್ಟಗಳು ಹುಡುಕಿ ಬರಲು ಈ 15 ತಪ್ಪುಗಳೇ ಕಾರಣ. ನೀವು ನಂಬದಿರಿ, ಲಕ್ಷ್ಮಿ ಮನೆ ಬಿಟ್ಟು ಹೋಗಲು ಹಣದ ವಿಪರೀತ ಸಮಸ್ಯೆಗೆ ಈ ತಪ್ಪುಗಳನ್ನು ಹಿಂದಿನಿಂದಲೇ ತಿಳಿದುಕೊಂಡು ಸರಿ ಮಾಡಿಕೊಳ್ಳಿ. ಶಾಸ್ತ್ರ ಪುರಾಣಗಳಲ್ಲಿ ನಿಜವಾಗಿಯೂ ಲಕ್ಷ್ಮೀ ದೇವಿ ಮನೆ ಬಿಟ್ಟು ಹೋಗಲು ಬರೆದಿರುವ ಕಾರಣಗಳೇನು ಎಂದು ಈಗ ತಿಳಿಯೋಣ. ದೇವಿ ಭಾಗವತ, ಬ್ರಹ್ಮವೈವರ್ತ ಪುರಾಣ, ಗರುಡ ಪುರಾಣಗಳಲ್ಲಿ ಮಹಾಲಕ್ಷ್ಮೀ ದೇವಿಯ ಬಗ್ಗೆ ಒಂದೇ ರೀತಿಯ ವಿಷಯವನ್ನು ಹೇಳಲಾಗಿದೆ. ಅವುಗಳ ಪ್ರಕಾರ ಉಗುರುಗಳಿಂದ ಭೂಮಿಯನ್ನು ಕೆರೆಯುವವನು, ಸೂರ್ಯೋದಯ ಅಥವಾ ಸೂರ್ಯಾಸ್ತ ಸಮಯದಲ್ಲಿ ಆಹಾರ ಸೇವಿಸುವವನು, ಯಾವಾಗಲೂ ತನ್ನ ಬಗ್ಗೆ ತಾನೇ ಅಸಡ್ಡೆ ಪಟ್ಟುಕೊಳ್ಳುವವನ ಮನೆಯಲ್ಲಿ ಎಂದಿಗೂ ಮಹಾಲಕ್ಷ್ಮೀ ದೇವಿ ನೆಲೆಸೋದಿಲ್ಲ. ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯವು ಅತ್ಯಂತ ಪವಿತ್ರ ಕಾಲ. ಈ ಸಮಯದಲ್ಲಿ ಆಹಾರ ಸೇವಿಸುವ ಬದಲು ಭಗವಂತನ ನಾಮಸ್ಮರಣೆ, ಜಪ ಮತ್ತು ಪ್ರಾರ್ಥನೆ ಮಾಡುವುದು ಶ್ರೇಷ್ಠ ಎಂದು ಶಾಸ್ತ್ರ ಹೇಳುತ್ತದೆ. ಹಗಲಿನಲ್ಲಿ ನಿದ್ರೆ ಮಾಡುವವರ ಮನೆಯಲ್ಲಿ, ಹಗಲಿನಲ್ಲಿ ದಾಂಪತ್ಯ ಸಂಬಂಧ ಹೊಂದುವವರ ಮನೆಯಲ್ಲಿ, ಅಂದರೆ ಪತಿ ಪತ್ನಿ ಹಗಲಿನಲ್ಲಿ ಸಂಭೋಗ ಮಾಡುವವರ ಮನೆಯಲ್ಲಿ ಎಂದಿಗೂ ಮಹಾಲಕ್ಷ್ಮೀ ದೇವಿ ನೆಲೆಸೋದಿಲ್ಲ. ಅನಾರೋಗ್ಯ ಸಮಸ್ಯೆ ಇದ್ದವರಿಗೆ ಮೊದಲ ನಿಯಮ ಅನ್ವಯವಾಗುವುದಿಲ್ಲ. ತೇವವಾದ ಕಾಲುಗಳಿಂದ ಮಲಗುವುದು, ಕಾಲುಗಳನ್ನು ಸ್ವಚ್ಛ ಮಾಡದೆ ಮಲಗುವುದು ಶುಭವಲ್ಲ. ಹೊರಗಡೆಯಿಂದ ಬಂದ ತಕ್ಷಣ ಯಾರೇ ಆಗಲಿ ಮೊದಲು ಕೈಕಾಲುಗಳನ್ನು ತೊಳೆಯಬೇಕು. ನೇರವಾಗಿ ಹಾಸಿಗೆ ಮೇಲೆ ಏರಬಾರದು. ಯಾವಾಗಲೂ ವ್ಯರ್ಥ ಮಾತುಗಳನ್ನು ಆಡುತ್ತಾ ದಿನ ಕಳೆಯುವ ಜೊತೆ, ತಲೆಗೆ ಹಚ್ಚಿದ ಎಣ್ಣೆಯ ಕೈಯನ್ನೇ ದೇಹದ ಇತರ ಅಂಗಗಳಿಗೆ ಬಳಸುವವನ ಜೊತೆ ಅದೃಷ್ಟ ಲಕ್ಷ್ಮಿ ಇರೋದಿಲ್ಲ. ಆದ್ದರಿಂದ ತಲೆಗೆ ಅಥವಾ ಪಾದಗಳಿಗೆ ಎಣ್ಣೆ ಹಚ್ಚಿದ ನಂತರ ಕೈಕಾಲುಗಳನ್ನು ತೊಳೆದುಕೊಂಡು ನಂತರವೇ ದೇಹದ ಬೇರೆ ಭಾಗಗಳಿಗೆ ಎಣ್ಣೆ ಹಚ್ಚಬೇಕು. ಇವೆಲ್ಲವೂ ದೇವಿ ಭಾಗವತ, ಗರುಡ ಪುರಾಣಗಳಲ್ಲಿ ಉಲ್ಲೇಖವಿದೆ. ರಾತ್ರಿ ವೇಳೆ ಮೊಸರು ಸೇವಿಸಬಾರದು. ಸೂರ್ಯ ಮುಳುಗಿದ ನಂತರ ಮೊಸರು ತಿನ್ನುವುದು ಅಶುಭ ಎಂದು ಹೇಳಲಾಗಿದೆ. ಮೊಸರನ್ನು ಸೂರ್ಯೋದಯದ ನಂತರ ಅಥವಾ ಸೂರ್ಯಾಸ್ತದ ಮೊದಲು ಮೊಸರು ಸೇವಿಸುವುದು ಉತ್ತಮ. ರಾತ್ರಿ ವೇಳೆ ಮೊಸರು ಸೇವಿಸಿದರೆ ಅನಾರೋಗ್ಯ ಸಮಸ್ಯೆಗಳು ಕಾಡುತ್ತದೆ. ಸಪ್ತಮಿಯ ದಿನ ನೆಲ್ಲಿಕಾಯಿ ಸೇವಿಸಬಾರದು. ಒಂದು ತಿಂಗಳಿನಲ್ಲಿ ಸಾಮಾನ್ಯವಾಗಿ 2 ಸಪ್ತಮಿ ತಿಥಿ ಬರುತ್ತದೆ. ಒಂದು ವಿಷಯ ನೆನಪಿರಲಿ, ಅಮಲಕಿ ಏಕಾದಶಿಯ ದಿನ ನೆಲ್ಲಿಕಾಯಿ ವಿಶೇಷ ಮಹತ್ವವಾಗಿರುತ್ತದೆ. ಆ ದಿನ ಮರೆಯದೆ ನೆಲ್ಲಿಕಾಯಿ ಸೇವಿಸಿ. ಆದರೆ ಸಾಮಾನ್ಯ ಸಪ್ತಮಿ ದಿನ ಮಾತ್ರ ನೆಲ್ಲಿಕಾಯಿ ಸೇವಿಸಬಾರದು ಎಂದು ಶಾಸ್ತ್ರ ಹೇಳುತ್ತದೆ. ಬೆಳಿಗ್ಗೆ ಎದ್ದ ನಂತರ ಹಾಸಿಗೆಯನ್ನು ಹಾಗೆ ಬಿಟ್ಟು ಬೇರೆ ಕೆಲಸಗಳಿಗೆ ತೊಡಗಬಾರದು. ಹಾಸಿಗೆಯ ಮೇಲೆ ಕೂತು ಊಟ ಮಾಡಬಾರದು. ಮೇಕೆ ಕಾಲಿನ ಧೂಳು ಮನೆ ಒಳಗೆ ಪ್ರವೇಶ ಮಾಡುವುದು ಶುಭವಲ್ಲ ಎಂದು ಶಾಸ್ತ್ರ ಹೇಳುತ್ತದೆ. ಮೇಕೆ ಕಾಲಿನ ಧೂಳು ನಮ್ಮ ದೇಹಕ್ಕೆ ತಾಕಿ ಮನೆಗೆ ಬಂದರೆ ಶುಭವಲ್ಲ. ಮನೆಗೆ ಬಂದ ತಕ್ಷಣ ಕೈಕಾಲು ತೊಳೆದು ಆ ನಂತರ ಮನೆಯಲ್ಲಿ ಓಡಾಡಬೇಕು. ಕೊಳೆಯಾದ ಬಟ್ಟೆಗಳನ್ನು ಮತ್ತೆ ಮತ್ತೆ ಧರಿಸಬಾರದು. ಉದಾಹರಣೆಗೆ, ರಾತ್ರಿ ಧರಿಸಿದ ಬಟ್ಟೆಯಲ್ಲೇ ಮಲಗಿ ಬೆಳಿಗ್ಗೆ ಸ್ನಾನ ಮಾಡಿದ ನಂತರವೂ ಅದೇ ಬಟ್ಟೆಯನ್ನು ಮತ್ತೆ ಧರಿಸುವುದು ಸರಿಯಲ್ಲ. ಸ್ವಚ್ಛ ಬಟ್ಟೆಯನ್ನು ಧರಿಸುವುದು ಲಕ್ಷ್ಮೀ ಕಟಾಕ್ಷವನ್ನು ಆಕರ್ಷಿಸುವ ಸತ್ಕಾರ್ಯಗಳಲ್ಲಿ ಒಂದೆಂದು ಶಾಸ್ತ್ರ ಹೇಳುತ್ತದೆ. ಸಾಬೂನು ಹಾಕಿ ತೊಳೆದು ಧರಿಸಬೇಕೆಂಬ ನಿಯಮವಿಲ್ಲ. ಆದರೆ ಧರಿಸಿದ ಬಟ್ಟೆಯನ್ನು ಕೇವಲ ನೀರಿನಿಂದ ತೊಳೆದು ಒಣಗಿಸಿ ನಂತರ ಬಳಸುವುದು ಉತ್ತಮ. ಮುಖ್ಯ ವಿಷಯವೇನೆಂದರೆ, ನಾವು ಮನೆ ಹೊರಗೆ ಧರಿಸುವ ಬಟ್ಟೆ ಹಾಗೂ ಮನೆ ಒಳಗೆ ಧರಿಸುವ ಬಟ್ಟೆಗಳು ಪ್ರತ್ಯೇಕವಾಗಿರಬೇಕು. ಉದಾಹರಣೆಗೆ, ಮಾರುಕಟ್ಟೆ, ಜನಸಂದಣಿಯ ಜಾಗದಲ್ಲಿ ಓಡಾಡಿ ಅದೇ ಬಟ್ಟೆಯನ್ನು ಮನೆಯಲ್ಲಿ ಧರಿಸುವುದು ಉತ್ತಮವಲ್ಲ. ಮಹಾಲಕ್ಷ್ಮೀ ದೇವಿಯು ಎಂದಿಗೂ ಕಠಿಣವಾಗಿ ಮಾತನಾಡಿ ಮನಸ್ಸಿಗೆ ನೋವನ್ನುಂಟು ಮಾಡುವ ವ್ಯಕ್ತಿಯ ಜೊತೆ ಇರುವುದಿಲ್ಲ. ಹಲ್ಲುಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳದವನ ಬಳಿ, ಅತಿಯಾಗಿ ಕೋಪಗೊಳ್ಳುವವನ ಬಳಿ, ಸೂರ್ಯೋದಯ ಸೂರ್ಯಾಸ್ತ ಸಮಯದಲ್ಲಿ ನಿದ್ರೆ ಮಾಡುವವನ ಬಳಿ ಮಹಾಲಕ್ಷ್ಮಿ ನೆಲೆಸೋದಿಲ್ಲ. ದೇಹಕ್ಕೆ ಎಣ್ಣೆ ಹಚ್ಚಿಕೊಂಡು ಮಸಾಜ್ ಮಾಡಿದ ಮೇಲೆ ಅದೇ ದೇಹದಲ್ಲಿ ದೇವರಿಗೆ ಅರ್ಪಿಸಲು ಹೂಗಳನ್ನು ಕೀಳುವುದು ಸೂಕ್ತವಲ್ಲ ಎಂದು ಹೇಳಲಾಗಿದೆ. ಮಂಗಳವಾರ, ಶುಕ್ರವಾರಗಳಂದು ಮನೆಯಲ್ಲಿ ಬಟ್ಟೆ ಒಗೆಯಬಾರದು. ರಾತ್ರಿ ಸಮಯದಲ್ಲಿ ಒಗೆದ ಬಟ್ಟೆಯನ್ನು ಮನೆ ಮೇಲೆ ಬಿಡಬಾರದು. ಕತ್ತಲಾಗುವ ಮುನ್ನವೇ ಒಗೆದ ಬಟ್ಟೆಗಳನ್ನು ಒಣಗಿಸಿ ಮನೆ ಒಳಗೆ ತರಬೇಕು. ಮಹಾಲಕ್ಷ್ಮೀ ದೇವಿಯು ಚಂಚಲೆ ಎನ್ನುವ ಪದಕ್ಕೆ ಅರ್ಥವೇ ಬೇರೆ ಇದೆ. ಆದರೆ ಇದನ್ನು ತಪ್ಪಾಗಿ ಅರ್ಥೈಸಿ ದೇವಿಯನ್ನೇ ಅಸ್ಥಿರಳಾಗಿ ಚಿತ್ರಿಸುವುದು ಸರಿಯಲ್ಲ. ಮಹಾಲಕ್ಷ್ಮೀ ದೇವಿ ಶ್ರೀಹರಿಯ ಪ್ರಿಯ ಪತ್ನಿ, ಭಕ್ತರ ಮೇಲೆ ಕೃಪೆ ತೋರುವ ತಾಯಿ. ಯಾರ ಮನೆಯಲ್ಲಿ ತುಳಸಿ ಗಿಡ ಇರುವುದಿಲ್ಲವೋ ಆ ಮನೆಯಲ್ಲಿ ಎಂದಿಗೂ ಮಹಾಲಕ್ಷ್ಮೀ ದೇವಿ ನೆಲೆಸೋದಿಲ್ಲ. ಮನೆಯಲ್ಲಿ ಎಲ್ಲೆಂದರಲ್ಲಿ ಕೂದಲು ನೆಲದ ಮೇಲೆ ಕಾಣಿಸಿದರೆ ದರಿದ್ರ ದೇವತೆ ನೆಲೆಸುತ್ತಾಳೆ. ಮನೆಯಲ್ಲಿ 1 ರೂಪಾಯಿಯ ಏಳಿಗೆ ಆಗೋದಿಲ್ಲ. ಪತ್ನಿ ಪತಿಗೆ, ಪತಿ ಪತ್ನಿಗೆ ಗೌರವ ನೀಡದ ಮನೆಯಲ್ಲಿ ಎಂದಿಗೂ ಬಡತನ ತಾಂಡವ ಆಡುತ್ತದೆ. ಮಕ್ಕಳಿಗೆ ಸರಿಯಾದ ಸಂಸ್ಕಾರ, ಆಚಾರ, ವಿಚಾರಗಳನ್ನು ಕಲಿಸದ ಮನೆಯಲ್ಲಿ ದೇವರ ಬಲ ಇರುವುದಿಲ್ಲ. ಅಡುಗೆ ಮನೆಯಲ್ಲಿ ನಿಂತು ಕಣ್ಣೀರಾಕುವ ಸ್ತ್ರೀಯರು, ಸದಾ ಯೋಚನೆ ಮಾಡುತ್ತಾ ಕೊರಗುವ ಸ್ತ್ರೀಯರು ಇರುವ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸುವುದಿಲ್ಲ. ಆದ್ದರಿಂದ ಎಲ್ಲಿ
ಬೇಕೆಂದರಲ್ಲಿ ಯಾವಾಗ ಬೇಕೆಂದರೆ ಆಗ ದಿನ ವಾರ ಉಪ್ಪತ್ತು ನೋಡದೆ ಮನೆಯಲ್ಲಿ ಕಣ್ಣೀರಾಕಬೇಡಿ. ಇದರಿಂದ ಬಡತನ ಬೆನ್ನಟ್ಟುತ್ತದೆ. ಶ್ರೀನಿವಾಸ ಎಂಬ ನಾಮದಲ್ಲೇ ಶ್ರೀ ಇದೆ, ಅಂದರೆ ವೆಂಕಟೇಶ್ವರ ಸ್ವಾಮಿ ಇದ್ದಾನೆ. ಕೇವಲ ಮಹಾಲಕ್ಷ್ಮಿಯನ್ನು ಆರಾಧಿಸಿ ವಿಷ್ಣು ದೇವರನ್ನು ಮರೆತರೆ, ಪೂಜೆ ಸ್ಮರಣೆ ಮಾಡದಿದ್ದರೆ ಮಹಾಲಕ್ಷ್ಮಿ ಒಲಿಯುವುದಿಲ್ಲ. ಶ್ರೀ ಹಾಗೂ ಶ್ರೀಯಲ್ಲೇ ನಿವಾಸವಾಗಿರುವ ಮಹಾಲಕ್ಷ್ಮಿ ಇಬ್ಬರನ್ನು ಒಟ್ಟಿಗೆ ಪೂಜಿಸಿ ಆರಾಧಿಸಬೇಕು. ಆಚಾರ್ಯರನ್ನು, ಗುರುಗಳನ್ನು, ಪಂಡಿತರನ್ನು ಅವಮಾನಿಸುವವನ ಬಳಿ ಸದಾ ಬಡತನ ಇರುತ್ತದೆ. ಶಾಸ್ತ್ರಗಳ ಮೇಲೆ ಅಪನಂಬಿಕೆ ಮಾಡುವವನ ಬಳಿ ದೇವರ ಬಲ ಇರುವುದಿಲ್ಲ. ಆತ ಸದಾ ನಷ್ಟಗಳ ಜೀವನವನ್ನೇ ನಡೆಸುತ್ತಾನೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಗುರುಗಳನ್ನು ಸದಾ ಗೌರವಿಸಬೇಕು, ಹಿರಿಯರನ್ನು ಸತ್ಕರಿಸಬೇಕು. ಸ್ತ್ರೀ ಪುರುಷರೆಂಬ ಭೇದ ಭಾವವಿಲ್ಲದೆ ಪುರುಷರು ಕೂಡ ಮನೆಯಲ್ಲಿ ದೀಪಾರಾಧನೆ ಹಾಗೂ ಪೂಜೆಗಳನ್ನು ಮಾಡುವವರ ಮನೆಯಲ್ಲಿ ಸದಾ ಮಹಾಲಕ್ಷ್ಮಿ ನೆಲೆಸುತ್ತಾಳೆ. ಪುರುಷರು ಮನೆಯಲ್ಲಿ ನಿತ್ಯ ದೀಪಾರಾಧನೆಯನ್ನು ಪತ್ನಿಯೊಂದಿಗೆ ಸೇರಿ ಮಾಡಿದರೆ, ದಿನವೂ ದೇವರಿಗೆ ನಮಸ್ಕಾರ ಮಾಡಿ ಬೇಡಿಕೊಂಡರೆ ಆ ಮನೆ ಕಲ್ಪವೃಕ್ಷದಂತೆ ಏಳಿಗೆಯಾಗುತ್ತದೆ. ಪುರುಷರಿರಲಿ ಸ್ತ್ರೀಯರಿರಲಿ ಅವರು ಇತರರಿಗೆ ಕುಂಕುಮವನ್ನು ಹಚ್ಚುವಾಗ ಮಧ್ಯದ ಬೆರಳನ್ನು ಉಪಯೋಗಿಸಬೇಕು. ಏಕೆಂದರೆ ಇತರರನ್ನು ಸ್ಪರ್ಶಿಸುವಾಗ ಬೆರಳಿನ ಮೂಲಕ ಅವರಲ್ಲಿರುವ ಕೆಟ್ಟ ಶಕ್ತಿಗಳು ನಮ್ಮ ದೇಹವನ್ನು ಸೇರಿಕೊಳ್ಳುತ್ತದೆ. ಆದ್ದರಿಂದ ಮಧ್ಯದ ಬೆರಳಿನಿಂದಲೇ ಇತರರಿಗೆ ಕುಂಕುಮ ಅಥವಾ ತಿಲಕವನ್ನು ಇಡಬೇಕು. ಸ್ತ್ರೀಯರನ್ನು ಅಗೌರವದಿಂದ ಕಾಣುವ ಮನೆಯಲ್ಲಿ ಸದಾ, ಸ್ತ್ರೀಯರಿಗೆ ನೋಯಿಸುವ, ಕಣ್ಣೀರಾಕಿಸುವ ಮನೆಯಲ್ಲಿ ಹಣದ ಕಷ್ಟಗಳು, ಆರೋಗ್ಯ ಸಮಸ್ಯೆಗಳು ತಾಂಡವ ಆಡುತ್ತದೆ. ಮನೆಯಲ್ಲಿ ಸದಾ ಗಾಜಿನ ವಸ್ತುಗಳು ಹೊಡೆದು ಹೋಗುತ್ತಿದ್ದರೆ, ವಿದ್ಯುತ್ ಉಪಕರಣಗಳು ಕೆಟ್ಟು ಹೋಗುತ್ತಿದ್ದರೆ ಮನೆಗೆ ನೆಗೆಟಿವ್ ಶಕ್ತಿ ಹೆಚ್ಚಾಗಿದೆ ಎಂದು ತಿಳಿಯಿರಿ. ಎಲ್ಲಿ ನೆಗೆಟಿವ್ ಶಕ್ತಿ ಇರುತ್ತದೋ ಅಲ್ಲಿ ಮಹಾಲಕ್ಷ್ಮಿ ವಾಸವಿರುವುದಿಲ್ಲ. ಕೆಲವೊಮ್ಮೆ ಆದಾಯ ಚೆನ್ನಾಗಿರುತ್ತದೆ, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಲು ಎಲ್ಲಾ ಕೆಲಸಗಳು ಯಶಸ್ಸಿನಿಂದ ನಡೆಯುತ್ತಿರುತ್ತದೆ. ಆದರೆ ಮನೆಗೆ ಬಂದ ದುಡ್ಡು ಒಂದು ನಿಮಿಷವೂ ಇರೋದಿಲ್ಲ. ಹಣ ನೀರಿನಂತೆ ಖರ್ಚಾಗುತ್ತದೆ. ಸಂಪಾದನೆ ಮಾಡಿದ ಹಣ ಉಳಿತಾಯ ಮಾಡಲು ಸಾಧ್ಯವಾಗುತ್ತಿಲ್ಲವೆಂದರೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ದೇವಿ ಕೃಪೆ ಕಡಿಮೆ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಆದಷ್ಟು ಸ್ನಾನ ಆದ ನಂತರ ನಿಮ್ಮ ಒಳ ಉಡುಪುಗಳನ್ನು ನೀವೇ ಒಗೆಯಿರಿ, ಮತ್ತೊಬ್ಬರ ಕೈನಲ್ಲಿ ಒಗೆಸಬೇಡಿ. ಬಡತನ ಎಂದರೆ ಕೇವಲ ಹಣದ ಕೊರತೆಯಲ್ಲ. ನೆಮ್ಮದಿ ಇಲ್ಲದ ಮನೆಯು ಬಡತನದ ತವರಾಗಿರುತ್ತದೆ. ಎಷ್ಟೇ ಸಂಪಾದಿಸಿದರೂ ಕಿಂಚಿತ್ತು ನೆಮ್ಮದಿ ಇಲ್ಲವೆಂದರೆ ಮೊದಲು ಮನೆಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಮನೆ ಪರಿಸ್ಥಿತಿ ಸುಧಾರಿಸುವವರೆಗೂ ಮನೆ ಹೊಸ್ತಿಲ ಮುಂದೆ ಮಣ್ಣಿನ ಹಣತೆಗಳನ್ನು ಬೆಳಗಿಸಿ ಮನೆಯ ಉತ್ತರ ದಿಕ್ಕನ್ನು ಶುಚಿಯಾಗಿಟ್ಟುಕೊಳ್ಳಿ. ಮನೆಯಲ್ಲಿರುವ ಬೆಲೆ ಬಾಳುವ ವಸ್ತುಗಳು ನಿರಂತರವಾಗಿ ಕಳೆದು ಹೋಗುತ್ತಿದ್ದರೆ ಮಹಾಲಕ್ಷ್ಮಿ ನಿಮ್ಮ ಮನೆಯನ್ನು ನಿಧಾನವಾಗಿ ಬಿಟ್ಟು ಹೋಗುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ. ಮಹಾಲಕ್ಷ್ಮಿ ದೇವಿಯ ಬಗ್ಗೆ ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.